ಓಂ ಶಾಂತಿ. ನಿಮಗೆ ಆಗೋಲ್ಲ ಬಿಡಿ, ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಎಲ್ಲರೂ ಒಳ್ಳೆಯದಾಗ್ಲವ್ರೆ. ಇವರೇ ಕಾರ್ತಿಕ ಮಾಸ, ಹಾಗೆ ನಾಗದೋಷ ನಿವಾರಣೆ. ನಾಗಕುಲವನ್ನು ಆರಾಧಿಸಿದ್ರೆ ಅಂದರೆ ಅಶ್ವತ್ಥಕಟ್ಟೆ, ನಾಗರಕಟ್ಟೆ ಅವುಗಳೆಲ್ಲ ನಾವು ಸುತ್ತಿದರೆ ಕನಿಷ್ಠ ಒಂದು 21 ದಿನ, 3 ದಿನ, 5 ದಿನ, 7 ದಿನ, 9 ದಿನ, ಹಾಗೆ 18 ದಿನ, 27 ದಿನ ಈಗ ಸುತ್ತಿದ್ರೆ, ನಾಗರಕಟ್ಟೆ ಅಶ್ವತ್ಥಕಟ್ಟೆ ಅದು ಸುತ್ತಿದ್ರೆ ಬೆಳಗ್ಗೆಲೋ ಸಂಜೆಲೋ ಒಂದಲ್ಲಿ 3 ರೌಂಡ್ ಸುತ್ತಿದ್ರೆ, 1-2 ಊದ್ಕಡ್ಡಿ ಹಚ್ಚಿ, ಒಂದು ಕರ್ಪೂರ ಹಚ್ಚಿ ಅಲ್ಲಿ ಸೇವೆ ಮಾಡಿ ಬಂದರೆ, ಹಾಗೆ ಒಳ್ಳೆಯವರಿಗೆ, ಬಡವರಿಗೆ, ಗುರುಗಳಿಗೆ ಸ್ವಲ್ಪ ದಕ್ಷಿಣೆ ಹಾಕಿದರೆ ನಿಮಗೆ ಇರುವ ನಾಗದೋಷಗಳು ನಿವಾರಣೆ ಆಗುತ್ತೆ. ಹಾಗೆ ಕಷ್ಟಗಳು ನಿವಾರಣೆ ಆಗುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ, ಮಕ್ಕಳೆಲ್ಲರೂ ಮಕ್ಕಳಾಗುತ್ತೆ ಅಂತ ನಾನು ಹಿಂದೆ ನಾನು ವೀಡಿಯೋಗಳು ಮಾಡಿದ್ದೀನಿ. ಭಾಗ 1, 2, 3 ಕಾರ್ತಿಕ ಮಾಸ ಬಗ್ಗೆ ಮಾಡಿದ್ದೀನಿ. ಇವರ ಇದು 5ನೇ ಭಾಗ. ಈಗಾಗಲೇ ಭಾಗ 1, 2, 3, 4 ಮುಗಿದಿದೆ. ಇದು 5ನೇ ಭಾಗ. ಯಾರು ಹಿಂದೆ ಭಾಗಗಳು ನೋಡಿಲ್ವೋ ಅವರು ತಪ್ಪದೇ ನೋಡಿ. ನಾನು ಜಲಭಾಜಯ ರಾಜ ಹೋಮ ಯಜ್ಞ ಎಲ್ಲ ಮಾಡ್ದ, ಸರ್ಪಗಳೆಲ್ಲ ಆಕಾಶದಿಂದ ಬಂತು, ಅಲ್ಲಿ ಹೋಮ ಯಜ್ಞ ಮಾಡ್ತಿದ್ರು. ಅವರ ಉದ್ದೇಶ ಏನಂದರೆ, ಜಲಭಾಜಯ ರಾಜಲ ಪಿತಾಮಹ ಪರೀಕ್ಷಿತನಲ್ಲ, ತಕ್ಷಕ ರಾಜ ಅಲ್ಲ, ಒಬ್ಬ ನಾಗಸರ್ಪರಾಜ, ನಾಗಕುಲದ ರಾಜ ಪರೀಕ್ಷಿತರ ರಾಜನಲ್ಲ ಕೊಂದಿದ್ದ, ಕಚ್ಚಿ ಸಾಯಿಸಿದ್ದ. ತಕ್ಷಕ ಅಂದರೆ ನಾಗರಾಜ, ನಾಗಕುಲ. ಆತ ಪರೀಕ್ಷಿತ ರಾಜನೆಲ್ಲ ಕಚ್ಚಿ ಸಾಯಿಸಿದ್ದ. ಕಾರಣ ಏನು? ಕಾರಣ ಸುಮ್ಮನೆ ಕಚ್ಚಲಿಲ್ಲ, ಉದ್ದೇಶಪೂರ್ವಕವಾಗಿ ಕಚ್ಚಲಿಲ್ಲ. ಕಾರಣ ಏನು? ಒಬ್ಬ ಋಷಿ ಕೊರಳಲ್ಲಿ, ಪರೀಕ್ಷಿತ ರಾಜ ಒಬ್ಬ ಋಷಿ ಕೊರಳಲ್ಲಿ ಸರ್ಪ ಹಾಕಿದ್ದ, ಸತ್ತ ಸರ್ಪವಲ್ಲ, ಅವಮಾನ ಮಾಡಿದ್ದ ಋಷಿಗೆ. ಆಗ ಋಷಿ ಮಗ ಶೃಂಗಿ ಅಲ್ಲವರು ಈ ಪರೀಕ್ಷಿತ ರಾಜನಿಗೆ ಶಾಪ ಕೊಟ್ಟಿದ್ದ. ನೀನು ನಮ್ಮ ತಂದೆಗೆ ಸತ್ತ ಆವಲ್ಲ ಕೊರಳಗಾಗಿ ಅವಮಾನ ಮಾಡಿದ್ಯ, ಅದೇ ರೀತಿ ನೀನು ತಕ್ಷಕ ಅಲ್ಲ ಸರ್ಪರಾಜಲಿಂದ ಕಚ್ಚಿಸ್ಕೊಂಡು ಸಾಯಿ ಮಗಲೇ ಅಂತ ಅವನು ಶಾಪ ಕೊಟ್ಟಿದ್ದ. ಆ ಶಾಪದ ಪರಿಣಾಮ ತಕ್ಷಕ ರಾಜ ಪರೀಕ್ಷಿತ ರಾಜನೆಲ್ಲ ಸಾಯಿಸ್ತ. ಇದರಲ್ಲೇನು ತಪ್ಪಿಲ್ಲ. ಆದರೆ ತದನಂತರ ತಮ್ಮ ವಂಶದ ಕುಡಿ ಪರೀಕ್ಷಿತ ರಾಜನ ವಂಶದ ಕುಡಿ ಜಲಭಾಜಯ ರಾಜ ಜಲಭಾಜಯ ರಾಜ ತಮ್ಮ ಪಿತಾಮಹರಲ್ಲ ಯಾವುದೋ ಒಂದು ಸರ್ಪ ಸಾಯಿಸ್ಬಿಡ್ತಲ್ಲ ಅನ್ನೋ ಕೋಪ ಬಂತು. ತಮ್ಮ ಪಿತಾಮಹನಲ್ಲ ಯಾವುದೋ ಒಂದು ಸರ್ಪ ಕಡ್ದುಬಿಡ್ತು ಸಾಯಿಸ್ಬಿಡ್ತಲ್ಲ ಅನ್ನೋ ಕೋಪ. ಅದಕ್ಕೆ ಇಡೀ ಸರ್ಪಕುಲವಲ್ಲೇ ನಾಶ ಮಾಡಬೇಕು ಅಂತ ಹೋಮ ಯಜ್ಞ ಒಂದು ಸರ್ಪಯಾಗ ಮಾಡೋಕ್ಕೆ ಶುರು ಮಾಡಿದ್ರು. ಅದರಲ್ಲೇ 100,000 ಜನ ಪಂಡಿತರು, ಋಷಿಗಳು, ಯೋಗಿಗಳು, ತಪಸ್ವಿಗಳು, ಹೀಗೆ ಶುದ್ರ ಮಾಂತ್ರಿಕರೆಲ್ಲ ಸೇರಿಕೊಂಡು ಒಂದು ಮಾರಣ ಹೋಮ ಯಾಗವೆಲ್ಲ ಶುರು ಮಾಡಿದ್ರು. ಆಕಾಶದ ಎತ್ತರ ಹೋಮಕುಂಡ, ಅದರಲ್ಲಿ ಎಲ್ಲ ಸರ್ಪಗಳು ಬಂದು ಬೀಳ್ತಿತ್ತು. ಇವರ ಮಂತ್ರಗಳಿಗೆ, ಇವರು ಹೇಳೋ ಮಂತ್ರಗಳಿಗೆ ಆವಾಹನ ಆಗಿ ಎಲ್ಲ ಸರ್ಪಗಳು ಬಂದು ಬೀಳ್ತಿತ್ತು. ಲಾಸ್ಟಿಗೆ ತಕ್ಷಕನೂ ಬಂದು ಬೀಳಬೇಕು. ಇದೆಲ್ಲ ನಾನು ಹಿಂದಿನ ಸ್ಟೋರಿಯಲ್ಲಿ ಹೇಳಿದ್ದೀನಿ, ಹಿಂದಿನ ಭಾಗಗಳಲ್ಲಿ ಹೇಳಿದ್ದೀನಿ. ಇಲ್ಲಿ ಬರೀ ಹೆಡ್ಲೈನ್ಸ್ ಹೇಳ್ತಾ ಇದ್ದೀನಿ, ಯಾರು ನೋಡಿಲ್ಲ ಅವ್ರು ನೋಡಿ ದಯವಿಟ್ಟು, ಅದ್ರಲ್ಲಿ ಫುಲ್ಲು ಡೀಟೇಲಾಗಿ ಹೇಳಿದ್ದೀನಿ. ಆಮೇಲೆ ತಕ್ಷಕ ರಾಜನ ಇಲ್ಲೇನು ಬೀಳಬೇಕು ಅಗ್ಲೆ ಕುಂಡದಲ್ಲಿ ಬಂದು, ಹೋಮ ಕುಂಡದಲ್ಲಿ ಬಂದು, ಅಷ್ಟೊತ್ತಿಗೆ ಆಸ್ತಿಕ ಋಷಿ ಬರ್ತಾನೆ, ಒಬ್ಬ ಹುಡುಗ ಯುವಕ ಬಂದು ಅಲ್ಲೇ ಎಲ್ಲೋ ತಕ್ಷಕ ಆಗ್ತಾನೆ, ಅಲ್ಲೇ ಎದ್ದೋಗ್ತಾನೆ, ಬೀಳೋದಿಲ್ಲ. ಅವಾಗ ಎಲ್ಲರೂ ಕೇಳ್ತಾರಲ್ಲ, ಇಲ್ಲಿ ಯಾರಪ್ಪ, ನಿನಗೇನು ಇಷ್ಟೊಂದು ಶಕ್ತಿ ಇದೆಯಲ್ಲ, ಅಲ್ಲೇ ನಿಲ್ಲಿಸ್ಬಿಟ್ಟೆಲ್ಲ ಅಂತ. ಆವಾಗ ಆಸ್ತಿಕ ಋಷಿ ಹೇಳ್ತಾನೆ, ತನ್ನ ಕಥೆಯೆಲ್ಲ ಹೇಳ್ತಾನೆ, ತಾನು ಯಾರು ಏನು ಅಂತ. ಆ ಕಥೆಯೆಲ್ಲ ನಾನು ಹೇಳ್ತೀನಿ ನಿಮಗೆ. ನಾಗದೋಷ ನಿವಾರಣೆ ಕಾರ್ತಿಕ ಮಾಸ. ಯಾವುದೇ ರೂಪದಲ್ಲಿ ನಾಗದೋಷಗಳಿದ್ರೆ ಅದು ನಿವಾರಣೆ ಆಗುತ್ತೆ ಅನ್ನೋದಕ್ಕೆ ಈಗಾಗಲೇ ಭಾಗ 1, ಭಾಗ 2, ಭಾಗ 3 ಹಾಕಿದ್ದೀನಿ ವೀಡಿಯೋಗಳು. ಯಾರು ನೋಡಿಲ್ಲ ಅವ್ರು ನೋಡಿ ದಯವಿಟ್ಟು ನೋಡಿರೋರು ಇದೆಲ್ಲ ಕಂಟಿನ್ಯೂ ಮಾಡಿ. ಹಿಂದಿನ ವಿಡಿಯೋದಲ್ಲಿ ಆಸ್ತಿಕ ಅಲ್ಲೋ ಈ ಋಷಿಕುಮಾರ ಬಂದು ತಕ್ಷಕಲು ಹೋಮಕುಂಡದಲ್ಲಿ, ಯಜ್ಞಕುಂಡದಲ್ಲಿ ಬೆಂಕಿನಲ್ಲಿ ಬೀಳ್ದಂಗೆ ತಡಿತಾನೆ. ಬೆಂಕಿನಲ್ಲಿ ಬೀಳ್ದಂಗೆ ಈತ ಅಲ್ಲೇ ನಿಲ್ಲು ಅಂದ ತಕ್ಷಣ ಆತ ಎಲ್ಲ ಇದ್ದೋಗ್ತಾನೆ. ಅದೇ ಈ ಮಾಂತ್ರಿಕರು ಇಲ್ಲಿ ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಮಂತ್ರಗಳು ಹೇಳಿದ್ರು ಆತ ಬಂದು ಬೀಳೋದಿಲ್ಲ.
ತಕ್ಷಕ ರಾಜ ನಾಗರಾಜ ಬಂದು ಬೀಳೋದಿಲ್ಲ. ಯಾಕಂದರೆ ಈ ಹುಡುಗ ಯುವಕ ಅಲ್ಲೇ ನಿಲ್ಲೋ ಅಂದ ತಕ್ಷಣ ಬರೀ ಒಂದು ಮಾತಲ್ಲೇ ಅಲ್ಲೇ ಹೋಗಿದ್ದಾರೆ. ಇವರು ಎಷ್ಟೇ ಮಂತ್ರಗಳು ಒಯ್ಕೊಂಡ್ರು ಇಡೀ ಎಲ್ಲ ಋಷಿಮುನಿಗಳಿಗಿಂತ ಶಕ್ತಿಶಾಲಿ ಯಾರಿಗಿದೆ, ಶಕ್ತಿ ಸಾಮರ್ಥ್ಯ ಯಾರಿಗಿದೆ, ಯೋಗ ಶಕ್ತಿ ಯಾರಿಗಿದೆ ಈಗ? ಇವರೆಲ್ಲ ಎಷ್ಟೇ ಮಂತ್ರಗಳು ಹೇಳಿದ್ರು ಕೆಳಗಡೆ ಬರ್ತಾಯಿಲ್ಲ. ತಕ್ಷಕ ಅಲ್ಲೇ ಇದ್ದಾನೆ. ಇವ್ರನಿಂದ ಆಗ್ತಾಯಿಲ್ಲ. ಇವ್ರು ಎಷ್ಟು ಮಂತ್ರಗಳು ಹೇಳ್ತಾಯಿದ್ರು, ತಕ್ಷಕ ಬಂದು ಬೀಳ್ತಾಯಿಲ್ಲ ಅಗ್ನಿಕುಂಡದಲ್ಲಿ. ಯಾಕೆ? ಈ ಥರ ಯೋಗ ಶಕ್ತಿ ಈ ಹುಡುಗ ಇದಲ್ಲ, ಆಸ್ತಿಕಾಲ ಹುಡುಗ, ಈ ಥರ ಯೋಗ ಶಕ್ತಿ ಅಷ್ಟಿದೆ, ತಪಶಕ್ತಿ ಅಷ್ಟಿದೆ. ನಿಲ್ಲಿಸ್ಬಿಟ್ಟಿದ್ದಾನೆ, ಬೀಳ್ದಂಗೆ ತಡೆದಿದ್ದಾನೆ. ಹಾಗಾದ್ರೆ ಈ ಹುಡುಗ ಯಾರು ಅಂತ ಎಲ್ಲರಿಗಂತೂ ಹೊಸ್ತಲ್ಲಿ ಬರುತ್ತೆ. ಅವಾಗ ಎಲ್ಲರೂ ಕೇಳ್ತಾರೆ, ಯಾರಪ್ಪ ಲೀಲು ಹೆಸರು ಇಲ್ಲಪ್ಪ ಅಂತ. ಆವಾಗ ಆಸ್ತಿಕ ಹೇಳ್ತಾರೆ, ನನ್ನ ಹೆಸರು ಆಸ್ತಿಕ ಋಷಿ ಕುಮಾರ. ನನ್ನ ತಂದೆ ಜರಾತ್ಕರು ಋಷಿಗಳು. ಯಾರು? ಜರಾತ್ಕರು ಋಷಿಗಳು ನನ್ನ ತಂದೆ. ನನ್ನ ತಾಯಿ ಮಾನಸಾದೇವಿ. ನಮ್ಮ ತಾತ ಅಜ್ಜಿ ಕಶ್ಯಪ ಮಹರ್ಷಿ ಹಾಗೂ ಕದ್ರು. ಹಾಗೆ ನಾನು ಪಾರ್ವತಿ ಅಂಶ, ಶಿವಲ ಪಾರ್ವತಿ ಅಂಶ ನಾನು ಅಂತ ಹೇಳ್ತಾರೆ. ಶಿವಲ ಅಂಶ. ಹೌದಾ ಅಂತಾರೆ. ಹೌದು. ಅವಾಗ ಕೇಳ್ತಾರೆ, ನೀನು ಹೆಂಗಪ್ಪ ಶಿವ ಪಾರ್ವತಿ ಅಂಶ ಆಗ್ಬಿಡ್ತೀಯಾ? ಈ ಜರಾತ್ಕರು ಮಾನಸಾದೇವಿ ಅಂತೀಯಾ? ಸ್ವಲ್ಪ ನೀಟಾಗಿ ವಿವರಣೆ ಕೊಡು, ಸ್ಟೋರಿ ಹೇಳಪ್ಪ, ಒಂದು ಚಿಕ್ಕದಾಗಿ ಸ್ಟೋರಿ ಹೇಳಪ್ಪ ನೀನು ಕತೆ ಅಂತ ಕೇಳ್ತಾರೆ. ಆವಾಗ ಆಸ್ತಿಕ ಋಷಿ ಹೇಳ್ತಾನೆ, ಮೊದಲು ಕಶ್ಯಪ ಋಷಿ ತಗೊಳ್ಳಲ್ಲ. ಕಶ್ಯಪ ಋಷಿ ಅಂದರೆ ನಿಮಗೆ ಗೊತ್ತಾ? ಕಶ್ಯಪ ಋಷಿ ಹಿರಣ್ಯಕಶಿಪು ಗೊತ್ತಲ್ಲ? ಹಿರಣ್ಯಕಶಿಪು ಗೊತ್ತಲ್ಲ? ಹಿರಣ್ಯಾಕ್ಷ ಗೊತ್ತಲ್ಲ ನಿಮಗೆ? ಪ್ರಹ್ಲಾದ ಗೊತ್ತಲ್ಲ? ನರಸಿಂಹ ಅವತಾರ ಗೊತ್ತಲ್ಲ? ಇದೆಲ್ಲ ಕಥೆಲೆ ಗೊತ್ತಿರುತ್ತೆ. ಪ್ರಹ್ಲಾದಲ್ಲ ಸ್ಟೋರಿ, ಹಿರಣ್ಯಕಶಿಪಲ್ಲಿ ಸ್ಟೋರಿ, ನರಸಿಂಹ ಅವತಾರ ಇದೆಲ್ಲ ಗೊತ್ತಲ್ಲ? ಅದೇ ಹಿರಣ್ಯಾಕ್ಷ ಇದಾರಲ್ಲಪ್ಪ, ಅವ್ರ ಅಪ್ಪ ಬಲೆ ಇವರು, ಬೇರೆ ಯಾರೂ ಅಲ್ಲ. ಯಾರು? ಕಶ್ಯಪ ಮಹರ್ಷಿ ಅವರ ಅಪ್ಪಲೆ, ಬೇರೆ ಯಾರೂ ಅಲ್ಲ. ಅದೇ ರೀತಿ ಕದ್ರು ಇರ್ತಾಳೆ. ಯಾರಿಗೆ? ಕಶ್ಯಪ ಮಹರ್ಷಿಗೆ ಕದ್ರು, ವಿಲುತ, ಇವರು ಅದಿತಿ. ಕದ್ರು, ಅದಿತಿ ಇವರೆಲ್ಲ ಕಶ್ಯಪ ಮಹರ್ಷಿ ಪತ್ನಿಯರು. ಗೊತ್ತಾಯ್ತಲ್ಲ? ಅದಿತಿ, ಕದ್ರು. ಅದಿತಿ ಅಂದರೆ ಸೂರ್ಯ ಭಗವಾನವ್ರ ತಾಯಿ, ದೇವತೆಗಳ ತಾಯಿ ಅದಿತಿ. ಕದ್ರು ಯಾರು? ನಾಗದೇವತೆ, ನಾಗಕುಲಗಳ ದೇವತೆ. ನಾಗಗಳು ಗೊತ್ತಲ್ಲ? ಅಷ್ಟಲಾಗಗಳು ಅಂತೀವಿ. ಮೇಯ್ನ್ ಅಷ್ಟಲಾಗಗಳು. ಎಷ್ಟು? ಮೇಯ್ನ್ ಅಷ್ಟಲಾಗಗಳು ಅಂದರೆ ಮೇಯ್ನ್ ಲೀಡರ್ಸ್ ಅಷ್ಟಲಾಗಗಳು. ಗೊತ್ತಾಯ್ತಲ್ಲ? ಅದೆಲ್ಲ ನಾನು ನಿಮ್ಗೆ ಹೇಳ್ತೀನಿ, ಯಾರ್ಯಾರು ಲಾಗಗಳು ಯಾವ್ಯಾವ ಲೋಕಕ್ಕೆ ಅಂತ ನೆಕ್ಸ್ಟ್ ಟೈಪ್ಸ್ ಇದ್ದಾಗ ಹೇಳ್ತೀನಿ. ಅಷ್ಟಲಾಗಗಳು ಇರ್ತಾರೆ. ಇವರು ಯಾವ್ಯಾವ ಲೋಕಕ್ಕೆ ಯಾರ್ಯಾರು ರಾಜರು ಅಂತ ಹೇಳ್ತೀನಿ. ಮೇಯ್ನ್ ಈ ಅಷ್ಟಲಾಗಗಳು ಕೈ ಕೆಳಗೆ ಎಲ್ಲ ನಾಗಕುಲಗಳು ಇರುತ್ತೆ. ಸರಿಲ್ಲ? ಅದರಲ್ಲಿ ತಕ್ಷಕ ರಾಜ. ತಕ್ಷಕ ಅಲ್ಲವನು ಒಬ್ಬ ರಾಜ. ಈತ ಯಾರು? ನಾಗಲೋಕಕ್ಕೆ ನಾಗರಾಜ. ಸರಿಲ್ಲ? ಹಾಗೆ ವಾಸುಕಿ ಈತಲವು ನಾಗಲೋಕಕ್ಕೆ ರಾಜ. ಒಂದೊಂದು ಸಾರಿ ಒಬ್ಬೊಬ್ರು ಇರ್ತಾರೆ ರಾಜರುಗಳು, ಯಾವಾಗ ಒಂದೇ ಥರ ಇರೋಲ್ಲ, ತಿಳ್ಕೊಳ್ಳಿ. ಆದರೆ ವಾಸುಕಿ ಎಲ್ಲಿ ಮಾಡ್ತಾಳೆ? ಈ ವಾಸುಕಿ ಎಲ್ಲರೂ ಅಷ್ಟನಾಗಗಳಲ್ಲಿ ಒಬ್ಬರು. ಅಷ್ಟಲಾಗಗಳಲ್ಲಿ ಒಬ್ಬರು ವಾಸುಕಿ. ಯಾರ ಮಕ್ಕಳು? ಕಶ್ಯಪ ಹಾಗೂ ಕದ್ರು. ಸರಿನಾ? ಇವರೆಲ್ಲ ಗಂಡು ಮಕ್ಕಳೇ ಇದ್ಮೇಲೆ ಹೆಣ್ಮಗು ಇಲ್ಲ. ಇವರೆಲ್ಲ ಹುಡುಗರೆ ಅಷ್ಟಲಾಗಗಳು ಎಲ್ಲ ಹುಡುಗರೆ, ಗಂಡು ಮಕ್ಕಳೇ. ಇವ್ರಿಗೆ ಒಂಥರ ಬೇಜಾರಾಗುತ್ತೆ, ಏನು ಮಾಡೋದು, ನಾವೆಲ್ಲ ಗಂಡು ಮಕ್ಕಳೇ ಅಂತ. ಅವ್ರ ಅಮ್ಮಗೂ ಒಂಥರ ಅನಿಸುತ್ತೆ, ಅವ್ರ ಅಮ್ಮಗೂ ಅನಿಸುತ್ತೆ. ಹೌದಲ್ಲ, ಎಲ್ಲ ಗಂಡು ಮಕ್ಕಳೇ ಅಂದ್ಬಿಟ್ಟು ಅದಕ್ಕೆ ತಪಸ್ಸಾದಲೇ ಮಾಡ್ತಾರೆ. ಗೊತ್ತಾಯ್ತಲ್ಲ? ತಪಸ್ಸಾದಲೇ ಮಾಡಿದ್ರೆ ಅವರಮ್ಮ, ಆ ಭಗವಂತ ಪರಮೇಶ್ವರ ಅವ್ರಿಗೆ ದಯಪಾಲಿಸ್ತಾನೆ. ಪುತ್ರಿ, ಹೆಣ್ಮಗಳು. ಯಾಕಂದರೆ ಇವರೆಲ್ಲ ಗಂಡು ಹುಡುಗರೆ ಅಷ್ಟಲಾಗಗಳು, ಹೆಣ್ಮಗು ಬೇಕಾಗಿರೋದು. ಈಗ ಒಂದು ಪುತ್ರಿನ ದಯಪಾಲಿಸ್ತಾರೆ ಪರಮೇಶ್ವರ, ಪಾರ್ವತಿ ಪರಮೇಶ್ವರ. ಆ ಪುತ್ರಿಲೇ ಮಾನಸಾದೇವಿ, ಮಾನಸ ಅಂತ ಒಂದು ಪುತ್ರಿ, ಹೆಣ್ಮಗಳು. ಯಾರಿಗೆ? ವಾಸುಕಿ, ತಕ್ಷಕ ಇವರೆಲ್ಲ ಇರ್ತಾರಲ್ಲ,
ಅಷ್ಟಲಾಗಗಳು ಇರ್ತಾರಲ್ಲ, ಶ್ವೇತಲಾಗ, ಕರಿಲಾಗ, ಕಾಳಿಗಲಾಗ, ಇಲ್ಲಲ್ಲಾಗ, ಮತ್ತೊಂದಲಾಗ ಅಂತ 8 ಲಾಗಗಳಿರ್ತವೆ. ನೀವು ಹೇಳ್ತೀರಲ್ಲಪ್ಪ ಕಾಳಿಗೆ ಸರ್ಪ, ಲಾಗ ಸರ್ಪ, ಇಲ್ಲಲ್ಲಿ ಸರ್ಪ, ಮತ್ತೊಂದು ಸರ್ಪ ಅಂತಿರಲ್ಲ ನೀವು, ಅವರೇ ಲಾಗಗಳು, ಮೇನ್ ಲಾಗಗಳು. ಗೊತ್ತಾಯ್ತಲ್ಲ, ರುದ್ರ ಲಾಗ ಇವರೆಲ್ಲ. ಇವ್ರಿಗೆ ಇವಾಗ ತಂಗಿ ಬರ್ಬಿಟ್ರು. ತಂಗಿ ಯಾರೋ ಬಾಲಸದೇವಿ ತಂಗಿ, ಪುಟ್ಟ ತಂಗಿ. ಇಲ್ಲಿ ಬಲಗಳಲ್ಲಿ ಬರೀ ಗಂಡು ಮಕ್ಕಳಾದರೆ ಹೆಣ್ಮಗು ಆಸೆ ಆಗಲ್ವಾ? ನಮಗೂ ಒಂದು ತಂಗಿ ಇರಬೇಕಂತ, ತಂದೆ ತಾಯಿಗೂ ತಾತ ಅಜ್ಜಿಗೂ ಇವ್ರಿಗೆಲ್ಲ ಆಸೆ ಆಗುತ್ತೆ ಒಂದು ಹೆಣ್ಮಗು ಇರಲಿ ಅಂತ, ಚಿಕ್ಕ ಮಗು ಒಂದು ಹೆಣ್ಮಗು ಅಲ್ವಾ? ಕೆಲವ್ರು ಬರೀ ಹೆಣ್ಮಕ್ಳಿರ್ತವೆ, ಕೆಲವ್ರು ಬರೀ ಗಂಡು ಮಕ್ಳು ಇರ್ತವೆ ಬಿಡ್ರಿ. ಕೆಲವ್ರಿಗೆ 2 ಗಂಡು ಮಕ್ಕಳು, 1 ಹೆಣ್ಣು ಮಗು, ಕೆಲವ್ರಿಗೆ 2 ಹೆಣ್ಣು ಮಕ್ಕಳು, 1 ಗಂಡು ಮಗು, ಇದೆಲ್ಲ ಇರ್ತವೆ. ಓಕೆಲ್ಲ, ಒಟ್ಟಲ್ಲಿ 1 ಹೆಣ್ಣು ಮಗು ಇರಬೇಕು ಅಲ್ವಾ? ಗಂಡು ಮಕ್ಕಳು ಇರಬೇಕು, ಹೆಣ್ಮಗು ಇರಬೇಕು. ಹಾಗೆ ಇವ್ರಿಗೊಂದು ಹೆಣ್ಮಗು ಬಂತೀಗ. ಶಿವ ಪಾರ್ವತಿ ಅಂಶದಿಂದ ಈ ಕಶ್ಯಪ ಋಷಿ ಕದ್ರು ಇವರಿಗೆ ಒಂದು ಹೆಣ್ಮಗು ಬಾಲಸ ಅಂತ. ಈ ಹುಡುಗಿ ಬೆಳೀತು, ಸ್ವಲ್ಪ ಬೆಳೆದು ಸ್ವಲ್ಪ ದೊಡ್ಡದಾಯಿತು ಹೆಣ್ಮಗು. ಆವಾಗ ಇವರು ಅಣ್ಣಂದ್ರು ಇರ್ತಾರಲ್ಲ, ಅಣ್ಣಂದರು, ಅವ್ರಿಗೆಲ್ಲ ಒಂದು ಆಲೋಚನೆ ಬಂತು, ನಮ್ಮ ತಂಗಿಗೆ ಮದುವೆ ಮಾಡಬೇಕಲ್ಲ ಅಂತ. ಒಬ್ಬ ಒಳ್ಳೆ ಋಷಿಗೆ ಮದುವೆ ಮಾಡಬೇಕಂತ. ಒಳ್ಳೆ ಋಷಿಗೆ ಅಲ್ಲ, ಒಬ್ಬ ಒಳ್ಳೆಯವ್ರಿಗೆ, ಒಳ್ಳೆ ವೀರಲೋ ಶೂರಲೋ ಅಥವಾ ಒಳ್ಳೆ ಋಷಿಗೆ, ಒಳ್ಳೆ ವೀರಲೋ ಶೂರಲೋ ರಾಜಲಿಗೆ ಮದುವೆ ಮಾಡಬೇಕಂತ ಇವ್ರ ಆಸೆ. ಒಬ್ಬ ರಾಜಲಿಗೆ ಕೊಟ್ಟು ಮದುವೆ ಮಾಡಬೇಕು. ಲಭ ತಂಗಿ ಅಲ್ಲ, ಲಭ ಮುದ್ದಾದ ತಂಗಿ, ಲಾಭ ಅಷ್ಟಲಾಗಗಳು, ಲಾಭ ಮುದ್ದಾದ ತಂಗಿ ಬಾಲಸ ಮಾನಸಾಳಿಗೆ ಒಬ್ಬ ಒಳ್ಳೆ ಹುಡುಗಲ, ಒಳ್ಳೆ ರಾಜ ಕುಮಾರಲೆಲ್ಲ ತಂದು ಮದುವೆ ಮಾಡಬೇಕಂತ ಇವ್ರ ಆಸೆ. ಆದರೆ ಆಕೆ ಮಾನಸ ಹೆಂಗಪ್ಪ ಅಂದರೆ ಕ್ಯಾರೆಕ್ಟ್ರು, ಈ ರಾಜರನ್ನ ಇವ್ರನ್ನ ಮದುವೆ ಮಾಡ್ಕೊಳ್ಳೋದು ಆಕೆಗೆ ಇಷ್ಟ ಇಲ್ಲ. ಆಕೆಗೆ ಹೇಳಿದ್ರು ಸದ್ಗುಣ ಸಂಪನ್ನಲಾದ ಒಬ್ಬ ಒಳ್ಳೆ ಸಾತ್ವಿಕ, ಯಾವಾಗಲೂ ದೇವ್ರ ಭಕ್ತನಾಗಿರಬೇಕು, ಪೂಜೆಗಳು ಮಾಡಬೇಕು, ತಪಸ್ಸು ಮಾಡಬೇಕು ಅಂಥ ಯೋಗ್ಯ ಹುಡುಗಲು ಬೇಕು ಅಂತ ಮಾನಸ ದೇವಿಗೆ ಇಷ್ಟ. ತುಂಬ ಸಾಧು ಸ್ವಭಾವದವಳು, ಹಾಗೆ ವೀರಳು ಶೂರಳು. ಯಾರು? ಮಾನಸಾದೇವಿ. ಸರಿ, ತಮ್ಮ ತಂಗಿ ಮನಸ್ಸಲ್ಲಿ ಏನಿದೆ, ತಂಗಿ ಭಾವನೆಗಳೇನಿದೆ ಅಂತ ಅಣ್ಣಂದರಿಗೆ ಗೊತ್ತು. ಈ ಅಷ್ಟಲಾಗಗಳು 8 ಜನ ಅಣ್ಣಂದರಿಗೆ ಗೊತ್ತು. ಅವರು ಯೋಚನೆ ಮಾಡ್ತಾರೆ, ನಮ್ಮ ತಂಗಿಗೆ ಏನು ಇಷ್ಟ ಅಲ್ಲ ಅದೇನೇ ಆಗಲಿ, ನಮ್ಮ ತಂಗಿಗೆ ಏನು ಇಷ್ಟ ಇದೆ, ಯಾವ ಥರ ಇಷ್ಟ ಹುಡುಗ ಬೇಕು ಅದೇ ಥರ ಹುಡುಗಲ್ಲೇ ಆಗಲಿ, ಅದರಲ್ಲೇ ತಂದು ಮದುವೆ ಮಾಡೋಣ ಅಂತ. ಇವರು ಎಲ್ಲೆಲ್ಲ ಹುಡುಕ್ತಾರೆ, ಅಣ್ಣಂದರು ಎಲ್ಲೆಲ್ಲ ಹುಡುಕ್ತಾರೆ, ಯಾರು ಅಂತ ಯೋಗ್ಯರು ಸಿಗೋದಿಲ್ಲ. ಫೈನಲ್ಲಾಗಿ ಒಬ್ಬ ಋಷಿ ಗೊತ್ತಾಗ್ತದೆ, ಒಬ್ಬ ಋಷಿಯಲ್ಲಿ ನೋಡ್ತಾರೆ. ಅವಳು ಋಷಿಕುಮಾರ ಯುವಕ, ಲೈಫಲ್ಲಿ ಮದುವೆನೇ ಬೇಡ ನನಗೆ ಅಂತ ಇರ್ತಾಳೆ. ಎಲ್ಲಿ ಬೇಡ, ಮದುವೆನೇ ಬೇಡ ಅಂತ ತಪಸ್ಸಾಧನೆ ಮಾಡ್ಕೊಂಡು ಇರ್ತಾಳೆ. ಆತಲ್ಲಿ ವಿಚಾರ ಎಲ್ಲ ತಿಳ್ಕೊಳ್ತಾರೆ. ನಾರದ ಮಹರ್ಷಿಗಳು ಅಥವಾ ಇಲ್ಲೂ ಯಾರ ಬೇರೆ ದೊಡ್ಡವರು ಇವ್ರ ಹತ್ರ ತಿಳ್ಕೊಳ್ತಾರೆ. ಇವರು ಯಾರು ತಿಳ್ಕೊಳ್ತಾರೆ? ಮಾನಸಾದೇವಿ ಅಣ್ಣಂದರು ಅಷ್ಟಲಾಗಗಳು. ಯಾರು ವಿಚಾರ ತಿಳ್ಕೊಳ್ತಾರೆ? ರಹಸ್ಯವಾಗಿ ಓದ್ತಾರೆ ಇವರು. ರಹಸ್ಯವಾಗಿ ಹೋಗಿ ಅಲ್ಲಿ ಅವರ ಆಶ್ರಮದ ಪಕ್ಕದಲ್ಲಿ ವಾಸ ಮಾಡ್ತಾರೆ ಇವರು ಅಣ್ಣಂದರು. ಏನಕ್ಕೆ? ಆ ಋಷಿ ಎಲೆಯಲ್ಲಿ ತಿತ್ತಲೆ, ಎಲ್ಲಿ ಕುಡಿತಲೆ, ಒಳ್ಳೆಯವಲ್ಲ ಕೆಟ್ಟವಲ್ಲ, ಆತನ ಕ್ಯಾರೆಕ್ಟರ್ ಏನು, ಆತನ ಭಾವನೆಗಳೇನು ಎಲ್ಲ ತಿಳ್ಕೊತಾರೆ ರಹಸ್ಯವಾಗಿ ಹೋಗಿ. ಇವಾಗ ತಮ್ಮ ಹುಡುಗಿಲ್ಲ ಬೇರೆಯವ್ರಿಗೆ ಕೊಡಬೇಕಾದ್ರೆ ಸುಳ್ಸುಳ್ಳೆ ಕೊಟ್ಬಿಡ್ತಾರಾ? ಪರೀಕ್ಷೆ ಮಾಡ್ಬೇಕಲ್ಲ, ಹುಡುಗ ಒಳ್ಳೆಯವಲ್ಲ ಕೆಟ್ಟವಲ್ಲ, ಎಣ್ಣೆ ಹೊಡಿತಾರ ಇಲ್ವಾ ಮತ್ತಂದು. ಈ ಕಾಲದಲ್ಲಿ ಹೆಂಗಪ್ಪ ಅಂದರೆ ನಮ್ಮ ಮನೆಗಳಲ್ಲಿ ಮೋಸ ಮಾಡೋರೇ ಜಾಸ್ತಿ ಇವತ್ತು, ಚೀಟಿಗೆ ಮಾಡೋರೆ. ನಾನು ಕಣ್ಣಾರನೇ ತುಂಬ ಮಂದಿಯಲ್ಲಿ ನೋಡ್ತಾ ಇದ್ದೀನಿ. ಎಂಥ ಡ್ರಾಮಾಗಳು ಆಡ್ತಾರೆ ಗೊತ್ತಾ ಇವರು, ಮದುವೆಗಳು ಮಾಡ್ಕೊಳ್ಳೋರು. ಕಳ್ಳರು ಎಂತೆಂಥ ಡ್ರಾಮಾ ಆಡ್ತಾರೆ ಗೊತ್ತಾ? ಅಲ್ಲ ಕೆಲಸ ಕಾರ್ಯ ಹೇಳಿರಲ್ಲ, ಅಲಿತಾ ಇರ್ತಾರೆ ಎಣ್ಣೆ ಹೊಡ್ಕೊಂಡು ಅಲ್ಲಿ. ಅದೇ ಮದುವೆ ಮಾಡ್ಕೊಳ್ಳೋ ಟೈಮ್ಗೆ ಹೆಣ್ಣುಗಳು ನೋಡೋಕೆ ಹೋಗ್ತಾರೆ, ಏನೂ ಕೆಲಸ ಕಾರ್ಯ ಇರೋಲ್ಲ. ಆವಾಗ ಅಲ್ಲಿ ಇಲ್ಲಿ ಹೆಣ್ಣು ನೋಡ್ತಾರೆ, ಅವ್ರಿಗೆಲ್ಲ ಗೊತ್ತಾಗಲ್ಲ, ಅವ್ರೇನು ಕಣ್ಣು ಮುಚ್ಕೊಂಡು ಬಿಡ್ತಾರೆ. ಹೇಳಲ್ಲ ಹುಡುಗ ಏನು ಕೆಲಸ ಮಾಡ್ತಲೆ, ಅವ್ರಿಗೆ ಎಲ್ಲೆಲ್ಲ ಕೆಟ್ಟ ಅಭ್ಯಾಸಗಳಿದೆಯಾ, ಎಲ್ಲೆಲ್ಲ ರೋಗಗಳಿದೆಯಾ, ಎಲ್ಲಾದರೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ಗಳಿದೆಯಾ, ಇವೆಲ್ಲ ಇವ್ರ ಹತ್ರ ತಿಳ್ಕೊಬಿಡ್ತಾರೆ. ಇವಾಗೇನು ಅಕ್ಕಪಕ್ಕ ಮನೆಗಳವ್ರು ಏನು ಚಾಡಿ ಹೇಳೋಕ್ಕೇನು ಕಮ್ಮಿನ, ಬೇಜಾನ್ ಇರ್ತಾರೆ ಚಾಡಿ ಹೇಳೋಕ್ಕೆ. ಒಳ್ಳೆಯವರಾಗಿದ್ರು ಕೂಡ ಅವ್ರ ಮೇಲೆ 100,000 ಅಪವಾದಗಳು ತಂದು ಕೂರಿಸ್ಬಿಡ್ತಾರೆ, ತಲೆ ಮೇಲೆ ಎಳೆದ್ಬಿಡ್ತಾರೆ. ಒಳ್ಳೆಯವರಾಗಿದ್ರು ಕೂಡ ಅವ್ರು ಏನೂ ತಪ್ಪೇ ಮಾಡಲ್ಲ, ಅಂಥವ್ರ ಮೇಲೆ ಕೂಡ 1,000 ತಪ್ಪುಗಳು ತಲೆ ಮೇಲೆ ಎಳೆದ್ಬಿಡ್ತಾರೆ ಅಕ್ಕಪಕ್ಕ ಇರೋರು. ಹಂಗಿರೋವಾಗ ಇವ್ರು ತಪ್ಪು ಮಾಡೋರು ಇದ್ದರೆ ಬಿಡ್ತಾರಾ? ಬೇಜಾಲು ಎಳೆದ್ಬಿಡ್ತಾರೆ ಅಲ್ವಾ? ಆವಾಗ ಅವ್ರು ಹೆಣ್ಣು ಕೊಡಲ್ಲ. ಹಾಗೆ ಹುಡುಗಿರು ಅಷ್ಟೇ, ಹುಡುಗಿರ ಮೇಲೂ ಚಾಡಿ ಹೇಳ್ಬಿಡ್ತಾರೆ. ಆವಾಗ ಹುಡುಗ ತಪ್ಪು ಹೋಗ್ತಾಳೆ, ಹುಡುಗಿ ಸರಿ ಇಲ್ಲ ಹಾಗೆ ಅಂತ ಪಿಟಿಗೆ ಇಟ್ಬಿಡ್ತಾರೆ ಕೆಲವರು. ಆವಾಗ ಆ ಹುಡುಗಿಗೆ ಆಗೋರು ಆಗದಿರ ಹೋಗ್ತಾಳೆ.
ಹಾಗೆ ಹುಡುಗಲು ಅಷ್ಟೇ, ಹುಡುಗಿ ಕಡೆ ಪೆಟ್ಟಿಗೆ ಇಟ್ಬಿಡ್ತಾರೆ. ಆ ಹುಡುಗಿ ಬಲೆಯವರು ಹುಡುಗಲಿಗೆ ಕೊಡಲ್ಲ. ಈ ಥರ ಬಲೆಗಳೇ ನಡೀತದೆ ಗಟ್ಲೆ ಅಲ್ವಾ, ಸಾಕಷ್ಟು ಬಾರಿ ಹೇಳಿದ್ದೀನಿ. ಅದಕ್ಕೆ ಪರೀಕ್ಷೆ ಮಾಡಬೇಕಲ್ಲ ಅಲ್ಲಿ ಆ ಋಷಿಕುಮಾರ್ಗಳಿಗೆ. ಇವರು ಅಲ್ಲಿ ಅಕ್ಕಪಕ್ಕ ಸುತ್ತಾಡ್ತಾರೆ ಅಷ್ಟಲಾಗಗಳು. ಬಾಲಸ ಹಳ್ಳ ತಗೋದ್ರು ಎಲ್ಲ ನೋಡ್ತಾರೆ, ಪರವಾಗಿಲ್ಲ, ಒಳ್ಳೆ ಋಷಿ ಕುಮಾರ, ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ ಋಷಿಗೆ, ಸದಾ ತಪಸ್ಸಾಧನೆ ಮಾಡ್ತಾಳೆ. ಆದರೆ ಯಾರೂ ಇಲ್ಲ, ಒಬ್ಬರೇ ಒಂಟಿ. ಅವ್ರ ಕಡೆಯವ್ರ ಪಿತೃಗಳು ತೀರೋಗಿರ್ತಾರೆ ಋಷಿಗೆ, ಯಾರೂ ಇರಲ್ಲ, ಒಂಟಿ ಏಕಾಗಿ. ಸರಿ, ಇವ್ರು ಏನು ಮಾಡೋದು, ಮದುವೆ ಮಾಡಬೇಕು ಅಂತ ಆತನ ಹತ್ರ ಪ್ರಸ್ತಾಪನೆ ಮಾಡ್ತಾರೆ ಎಲ್ಲರೂ. ಏನಪ್ಪ, ಈಗ ಒಂದು ಹುಡುಗಿ ಇದೆ, ಮದುವೆ ಮಾಡ್ಕೊಳ್ತೀಯ ಅಂತ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಆತ ಒಪ್ಪೋದಿಲ್ಲ. ಲಾಲ್ ಮದುವೆ ಆಗೋಲ್ಲ, ಲೈಫ್ ಲಾಂಗ್ ನಾನು ತಪಸ್ವಿ, ಲೈಫ್ ಲಾಂಗ್ ನಾನು ಧ್ಯಾನ ಮಾಡ್ತೀನಿ, ಲೈಫ್ ಲಾಂಗ್ ಯೋಗ ಮಾಡ್ತೀನಿ, ನಾನು ಇದೇ ಧ್ಯಾನದಲ್ಲಿರ್ತೀನಿ, ನಾನು ಸಾಧನೆ ಮಾಡ್ಕೊಂಡೇ ಇರ್ತೀನಿ, ಲೋಕ ಕಲ್ಯಾಣ ಮಾಡ್ತೀನಿ, ನಾನು ಲೋಕ ಕಲ್ಯಾಣಕ್ಕಾಗ್ಬಿಟ್ಟಿದ್ದೀನಿ, ನಾನು ಮದುವೆ ಗೆದುವೆ ಇವೆಲ್ಲ ತಗಲಾಕ್ಕೊಳ್ಳಲ್ಲ ಸಂಸಾರದಲ್ಲಿ, ನನಗೆ ಸಂಸಾರ ಬೇಡ ಅಂತ ಖಂಡಿತವಾಗಿ ಹೇಳ್ಬಿಡ್ತಾರೆ. ಯಾರೋ ಎಷ್ಟೆಷ್ಟೋ ಏನೇನೋ ಹೇಳ್ತಾರೆ. ಇಲ್ಲ ಕಡೆಯ, ಮದುವೆ ಮಾಡ್ಕೋಬೇಕು, ಮದುವೆ ಮಾಡ್ಕೊಂಡಿಲ್ಲಾಂದರೆ ಸ್ವರ್ಗದಲ್ಲಿ ಸೀಟ್ ಸಿಗೋಲ್ಲ, ಮದುವೆ ಮಾಡ್ಕೊಂಡಿದ್ದಿಲ್ಲ ಅಂದರೆ ಮೋಕ್ಷ ಸಿಗೋಲ್ಲ, ಹಾಗೆ ಹಾಗೆ ಏನೆಲ್ಲ ಬುದ್ಧಿ ಹೇಳ್ತಾರೆ ಋಷಿಕುಮಾರನಿಗೆ. ಆತ ಜಪ್ಪ ಅಂದರೆ ಯಾರ್ದು ಕೇಳಿಸ್ಕೊಳ್ಳಲ್ಲ, ಯಾರು ಏನು ಹೇಳಿದ್ರು ಕೇಳಿಸ್ಕೊಳ್ಳಲ್ಲ. ಆ ಥರ ಮನುಷ್ಯ ಆ ಋಷಿ. ಆತನಿಗೆ ಹೇಳಿ ಸಾಕಾಗ್ಬಿಡುತ್ತೆ, ಇವ್ರಿಗೆ ಬಿಟ್ಬಿಡ್ತಾರೆ. ಅಷ್ಟೇ ಅಲ್ಲ, ಋಷಿ ಅಲ್ಲಿ ಮಾತು ಹೇಳ್ತಾಳೆ, ಸರಿ ಆತ ಒಪ್ಕೊಳ್ಳಲ್ಲ. ಆಮೇಲೆ ಎಲ್ಲಿ ಬೇಡೋದು, ಇವರು ಪಾಪ ಆದರೂ ಇವತ್ತಲ್ಲ ನಾಳೆ ಆತ ಒಪ್ಕೊಬೋದು ಅಂತ ಆಸೆ ಇಟ್ಕೊಂಡು ಅಲ್ಲಿ ಇರ್ತಾರೆ. ಆಮೇಲೆ ಒಂದಿನ ಏನಾಗುತ್ತೆ, ಒಂದಿನ ಈ ಋಷಿ ಹಣ್ಣು ಹಂಪಲ ತರಲಿಕ್ಕೆ, ಹಣ್ಣು ಹಂಪಲ ಗೆಡ್ಡೆ ಗಣಸು ತಿನ್ನಬೇಕಲ್ಲ, ಅವ್ರದ್ದೆಲ್ಲ ಅದೇ ಕೆಲಸ. ಇಲ್ಲ ಭಿಕ್ಷಾಟ್ಲ ಮಾಡ್ತಾರೆ ಅವ್ರ ಮನೆ ಹತ್ರ ಇವ್ರ ಮನೆ ಹತ್ರ ಹೋಗಿ, ಏನೋ ಅವ್ರು ಕೊಟ್ಟಿದ್ದು ಅಕ್ಕಿ ಕಾಳು ಬೇಳೆ ತಂದು, ಸಕ್ಕರೆ ಕೊಟ್ಟು ಬೆಲ್ಲ ತಂದು ಅಡುಗೆ ಮಾಡ್ಕೊಂಡು ತಿಂತಾರೆ, ತರಕಾರಿ ಗಿರಕಾರಿ. ಅದಕ್ಕೆ ಭಿಕ್ಷಾಗೆ ಹೋಗಬೇಕು. ಆಗ ಹೋಗ್ಬೇಕಂತ ಹೋಗ್ತಾನೆ, ರಸ್ತೆಯಲ್ಲೆಲ್ಲ ಹೋಗ್ತಾನೆ. ಅವತ್ತು ಯಾವುದೋ ಬೇರೆ ಊರಿಗೆ ಹೋಗ್ತಾನೆ. ಆ ರಸ್ತೆಯಲ್ಲಿ ಒಂದು ಮರ, ಬಾವಿ ಇರುತ್ತೆ, ಕೆಳಗಡೆ ಒಂದು ಬಾವಿ ಇರುತ್ತೆ. ಬಾವಿನಲ್ಲಿ ನೋಡ್ತಾನೆ, ನೀರೇ ಇರೋದಿಲ್ಲ, ಬರೀ ಕಲ್ಲುಗಳು ಮಣ್ಣುಗಳು ಇರುತ್ತೆ ಬಾವಿನಲ್ಲಿ, ನೀರೇ ಇಲ್ಲ, ಕುಡಿಲಿಕ್ಕೆ ನೀರೇ ಇಲ್ಲ. ಎಲ್ಲಾದರೂ ಹಾಳಾಗೋಗ್ಲಿ ಅಂತ ಆ ಮರ ಕೆಳಗೆ ಕೂತ್ಕೊಳ್ಳಲ್ಲ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಳ್ಳಲ್ಲ ಅಂತ ಹೋಗ್ತಾಳೆ. ಇಲ್ಲೆಲ್ಲೋ ಮಲ್ಕೋಬೇಕು, ತುಂಬ ಸುಸ್ತಾಗಿರ್ತಾಳೆ. ಈಗ ಮೇಲುಗಡೆ ನೋಡಿದ್ರೆ ನೇತಾಕ್ಕೊಂಡು ಯಾರೋ ಕಾಲುಗಳು ಮರದ ಕೊಂಬೆಗೆ ಹಾಕ್ಬಿಟ್ಟು ತಲೆ ಕೆಳಗೆ ಆಗಿರ್ತದೆ. ಈ ಮಂಗಗಳು ಚಿಂಪಾಂಜಿಗಳು ಮರದ ಕೊಂಬೆಗೆ ಕಾಲುಗಳು ಹಾಕ್ಕೊಬಿಟ್ಟು ತಲೆ ಕೆಳಗೆ ಹಾಕ್ಕೊಂಡು ನೇತಾಡ್ತಾ ಇರ್ತಾವಲ್ಲ, ಒಳ್ಳೆ ಬೇತಾಳನ ಥರ, ಆ ಥರ ನೇತಾಡ್ತಿರ್ತಾರೆ ಬೇತಾಳುಗಳು, ಭೂತಗಳು, ಪ್ರೇತಗಳು ನೇತಾಡ್ತಾ ಇರ್ತವೆ. ಈತ ನೋಡ್ಬಿಟ್ಟು ಅಯ್ಯಪ್ಪ ಅಂತೇಳಿದ್ರೆ ಭಯ ಬಿದ್ದು ಎದ್ದು ಓಡಾಗ್ಬಿಡ್ತಾರೆ ಅಲ್ಲಿಂದ. ಆಮೇಲೆ ನೋಡ್ತಾಳೆ, ಇದೇನಪ್ಪ ಗ್ರಾಚಾರ, ಹೋಗಿ ಮರ ಕೆಳಗೆ ಬಂದು ಕೂತ್ಕೊಬಿಟ್ಟಿಲ್ಲಲ್ಲೂ. ಈ ರೆಂಬೆಲ್ಲ ಹೊಡೆದ್ರೆ ಬಾವಿ ಮೇಲೆ ಹೋಗಿದೆ, ಬಾವಿಯಲ್ಲಿ ನೀರಿಲ್ಲ, ನೇರವಾಗಿ ರೆಂಬೆ, ಆ ರೆಂಬೆಗೆ ನೇತಾಡ್ಕೊಂಡಿದ್ದಾವೆಲ್ಲ. ಆವಾಗಿತ್ತ ಓಡೋವಾಗೆ ಶುರು ಮಾಡ್ತಾಳೆ. ಆದರೂ ದೂರದಿಂದ ಅವಾಗ ನೋಡ್ತಿರ್ತಾಳೆ ಋಷಿ, ಸ್ವಲ್ಪ ಧೈರ್ಯ ತಂದುಕೊಂಡು. ಯಾಕಂದರೆ ಈತ ಸಾಹಸಿ, ಒಳ್ಳೆಯ ಯೋಗಿ, ತಪಸ್ವಿ, ಶಕ್ತಿ ಇದೆ. ಭಯ ಬೀಳದೆ ಸ್ವಲ್ಪ ನೋಡ್ತಾ ಇರ್ತಾಳೆ. ಆವಾಗ ಇವು ಕರಿತವೆ, ಪರಮಾತ್ಮ, ಪುಣ್ಯಾತ್ಮ ಬಾರಪ್ಪ, ಯಾಕಪ್ಪ ಓಡೋಗ್ತೀಯ ಋಷಿಯೇ, ನಮ್ಮಲ್ಲಿ ಕಾಪಾಡಯ್ಯ, ನಮ್ಮ ಈ ಶಾಪದಿಂದ ಮುಕ್ತಿ ಕೊಡಯ್ಯ ಅಂತ ಕೇಳ್ಕೊತಾವೆ. ಆವಾಗ ಆತ ಬರ್ತಾಳೆ ಹತ್ತಿರಕ್ಕೆ, ಬಲ್ಬಿಟ್ಟು ಕೇಳ್ತಾಳೆ, ಏನಾಯಿತು, ಯಾಕೆ ಅಲ್ಲಿ ಈ ಥರ ನೇತಾಡ್ಕೊಂಡಿದ್ದೀರಾ, ಯಾಕೆ ಈ ಥರ ಇದ್ದೀರಾ, ಏನಾಯಿತು ಅಂತ ಕೇಳ್ತಾರೆ ಋಷಿ. ಆವಾಗ ಅವ್ರು ಹೇಳ್ತಾರೆ, ನೋಡಪ್ಪ, ನಮ್ಮ ವಂಶದಲ್ಲಿ ಒಬ್ಬ ಇದ್ದಾಳೆ ಪಾಪಿ, ಅವಳು ನಮಗೆ ಮಗ ಆಗಬೇಕು, ಮೊಮ್ಮಗ ಆಗಬೇಕು. ಈಗ ನೋಡಿ, ನಾವು ತಾತ ಅಜ್ಜಿ ಅವಳಿಗೆ, ಹಾಗೆ ನೋಡಿ ಇವರು ನಮ್ಮ ಮಗ, ಇವರು ನಮ್ಮ ಸೊಸೆ. ಪಾಪಿ ಒಬ್ಬಳು ಹುಟ್ಟಿದಲ್ಲ ವಂಶದಲ್ಲಿ, ಅವಳು ಮದುವೆನೇ ಮಾಡ್ಕೊಂಡಿಲ್ಲ. ಅವಳು ಮದುವೆ ಮಾಡ್ಕೊಂಡಿದ್ದೇ ಇರೋದಕ್ಕೆ ಅವನಿಗೆ ಮಕ್ಕಳಿಲ್ಲ, ಅವನ ಮಕ್ಕಳಿಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ಅದಕ್ಕೆ ಅವಳಿಗೆ ಎಲ್ಲೋ ಬ್ರಹ್ಮಚಾರಿ ಆಗಿದ್ದಾಳೆ. ಅಂದರೆ ನಮ್ಮ ಕರ್ಮ ಕಳೀಲಿಲ್ಲ, ನಮ್ಮ ಕರ್ಮ ಕಳೀದೇ ಇರೋದಕ್ಕೆ ನಾವೆಲ್ಲೋ ಪಾಪದಲ್ಲೇ ಕೊಳಿತಾ ಇದ್ದೀವಿ ನಾವು. ಅದಕ್ಕೆ ಈ ಥರ ಪ್ರೇತಾತ್ಮ ಆಗಿ ನೇತಾಡ್ತಾ ಇದ್ದೀವಿ, ನಮಗೆ ಮುಕ್ತಿಲೇ ಇಲ್ಲ.
ಅಂತ ಅವರು ಗೋಳಾಡ್ತಾರೆ. ಆವಾಗ ಈ ಋಷಿ ಹೇಳ್ತಾಳೆ, ಋಷಿಕುಮಾರ ಹೇಳಿ, ನಿಮ್ಮ ಮೊಮ್ಮಗ ಯಾರು ಹೇಳಿ, ಅವನಿಗೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಹೇಳಿ ಅಂತ ಹೇಳ್ತಾರೆ. ನಿಮ್ಮನ್ನ ಪಾಪದಿಂದ ಮುಕ್ತಿ ಮಾಡಿಸ್ತೀನಿ ಅಂತ ಹೇಳ್ತಾರೆ ಋಷಿಕುಮಾರ. ಯಾರೋ ಈ ಜರಾತ್ಕರು ಋಷಿ ಹೇಳ್ತಾಳೆ. ಆವಾಗ ಅವ್ರು ಹೇಳ್ತಾರೆ, ಕಳೆಯ ಬೇರೆ ಯಾರೂ ಅಲ್ಲ ಕಳೆಯ, ಲೀಲೆ ಕಳೆಯ ನಮ್ಮ ಮೊಮ್ಮಗ, ಲೀಲೆ ಕಳೆಯ ನಮ್ಮ ಮಗ ಅಂತ ಅವ್ರು ಹೇಳ್ತಾರೆ ನೇತಾಡ್ಕೊಂಡಿರೋರು. ಆವಾಗ ಇತ್ತಲಿಗೆ ತುಂಬ ಫೀಲ್ ಆಗುತ್ತೆ. ಹೌದಾ, ನಮ್ಮ ಅಪ್ಪ ಅಬ್ಬಲ ನೀವು, ನಮ್ಮ ತಾತ ಮುತ್ತಾತಲ್ಲ, ನಮ್ಮ ಪೂರ್ವಿಕರ ನೀವು, ನಿಮಗೆ ಮುಕ್ತಿ ಇಲ್ವಾ, ನಾನು ಮದುವೆ ಮಾಡ್ಕೊಳ್ತಿದ್ರಲ್ಲಿ ಮುಕ್ತಿ ಇಲ್ವಾ ಅಂತೇಳಿ ಬೇಜಾರಾಗುತ್ತೆ, ತುಂಬ ನೋವಾಗುತ್ತೆ. ಹಾಗಾದ್ರೆ ನೀವೇನು ಏರಿ ಮಾಡಿಬಿಟ್ರೆ ನಿಮಗೋಸ್ಕರ ಆದರೂ ನಾನು ಮದುವೆ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಆತ ಮಾತು ಕೊಟ್ಟು ಮದುವೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಇಲ್ಲಿ ನೀವು 2 ಅಂಶಗಳನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಒಂದನೇದು ಆಸ್ತಿಕ ಋಷಿ ತಂದೆ ತಾಯಿ ಯಾರು ಅಂತ. ಈ ಜರಾತ್ಕರುವೇ ಮಾನಸಾದೇವಿಯನ್ನು ಮದುವೆ ಮಾಡಿಕೊಂಡು ಆಸ್ತಿಕ ಋಷಿಗೆ ಪಿತಾಮಹರಾಗ್ತಾರೆ. ಇವರು ಅಂದರೆ ತಂದೆ ತಾಯಿ ಆಗ್ತಾರೆ. ಇದು ಒಂದು. ಇನ್ನೊಂದು, ಜರಾತ್ಕರು ನೋಡಿ ಈ ಋಷಿ ಮದುವೆ ಆಗಿಲ್ಲ ಇಷ್ಟು ದಿನ, ಅದಕ್ಕೆ ಇವರ ಪೂರ್ವಿಕರಿಗೆ ಮುಕ್ತಿ ಸಿಕ್ಕಿಲ್ಲ. ಅವರು ಪಾಪದಲ್ಲಿ ಕೊಳಿತಾಯಿದ್ರು, ಮರಕ್ಕೆ ನೇತಾಡಿಕೊಂಡು ಪ್ರೇತಾತ್ಮ ಆಗಿ. ಈತ ಮದುವೆ ಮಾಡ್ಕೊಂಡ್ಮೇಲೆ ಅವ್ರಿಗೆ ಮುಕ್ತಿ ಸಿಗುತ್ತೆ. ಇದು ಒಂದು ಇಲ್ಲೇ ಅರ್ಥ ಮಾಡ್ಕೋಬೋದು. ಗೊತ್ತಾಯ್ತಲ್ಲ, ಮದುವೆ ಆಗದೇ ಇದ್ದರೆ ಪೂರ್ವಿಕರಿಗೆ, ಮಕ್ಕಳಾಗದೇ ಇದ್ದರೆ ಪೂರ್ವಿಕರಿಗೆ ಮುಕ್ತಿ ಸಿಗಲ್ಲ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಈಗ ನೆಕ್ಸ್ಟ್ ನಾವು ಈ ಜರಾತ್ಕರು ಮಾನಸಾದೇವಿನ ಯಾವ ರೀತಿ ಮದುವೆ ಆಗ್ತಾನೆ ಅನ್ನೋದನ್ನು ಮುಂದಿನ ಭಾಗ 6ರಲ್ಲಿ ನಾವು ನೋಡೋಣ, ತಿಳ್ಕೊಳ್ಳೋಣ. ಮುಂದಿನ ಭಾಗ 6 ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ಶಾಂತಿ.